ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈ ಬಾಡಿ ಥೀಮ್ದು ಸ್ಟೋರಿ ಓಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ಸ್ ಹೇಗೆ ಅಂತ. ಫಸ್ಟು ನೆರೇಷನ್ ಬೈ ಗಿವಿಂಗ್ ಏನ್ ಇಂಟ್ರಡಕ್ಷನ್. ಮೊದಲು ಇಂಟ್ರಡಕ್ಷನ್, ನಾನಿವತ್ತು ಈ ಸ್ಟೋರಿನ ಹೇಳ್ತಾ ಇದ್ದೀನಿ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ಟೋರಿ ನೆರೇಷನ್ ಕೊಟ್ಬಿಡ್ಬೇಕು. ಯಾವ ಸ್ಟೋರಿ? ದ ತಿನ್ ಕಿಂಗ್ ಆ್ಯಂಡ್ ದ ತಿನ್ ಕ್ವೀನ್. ಅಂದರೆ ತೆಳ್ಳಗಿನ ರಾಜ, ತೆಳ್ಳಗಿನ ರಾಣಿ. ಕಥೆನ ಮೊದಲೇ ನೀವು ತಿಳ್ಕೊಂಡಿರ್ಬೇಕು, ಇನ್ನು ನೋಡ್ದೇ ಕನ್ನಡದಲ್ಲಿ ಹೇಳಬೇಕು. ರಾಜ ಇದು ಮೊದಲು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಏನಾಗಿದ್ದ, ರಾಜ ತಿಂದು ದಪ್ಪ ರಾಜ ಏನಾಗಿದ್ದ, ನಾಯಿ ಹಿಂದೆ ಓಡಿ ತೆಳ್ಳಗಾಗ್ಬಿಟ್ಟ. ಅದೇ ರಾಜ ಅದೇ ಕಥೆ ಈಗ ಮುಂದುವರಿಯುತ್ತೆ 2ನೇ ಕ್ಲಾಸಲ್ಲಿ ಅಂತ ಹೇಳಿಬಿಟ್ಟು, ಆಗ ದಪ್ಪ ಸಣ್ಣಗಾದ್ನಲ್ಲ ರಾಜ, ಅವನ ಮತ್ತು ಸಣ್ಣಗಿನ ರಾಣಿಯ ಕಥೆ. ಈಗ ಅವನು ರಾಜ ಏನು ಮಾಡ್ದ, ನಾಯಿ ಹಿಂದೆ ಬಂದ ಸಣ್ಣಗಾಗ್ಬಿಟ್ಟ. ಸೊ ಈಗ ಸಣ್ಣಗಾಗಿದ್ದ ರಾಜನ ನೋಡಿಬಿಟ್ಟು ರಾಣಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ಅವಳೇನು ಮಾಡ್ತಾಳೆ, ರಾಜನ ತಿರ್ಗ ದಪ್ಪ ಮಾಡಿ ಮೊದಲಾಗೆ ನಾನು ಅಂತ ಮನಸ್ಸು ಮಾಡ್ತಾಳೆ. ಅದಕ್ಕೆ ಒಂದು ಐಡಿಯಾ ತಗೋತಾಳೆ. ಆವಾಗ ಸಖಿಯರು ಫ್ರೆಂಡ್ಸ್ಗೆ ಹೇಳ್ತಾಳೆ, ಬಡಿಸೋರು ಫ್ರೆಂಡ್ಸ್ಗೆ, ಅರಮನೆಯಲ್ಲಿ ನೀವು ಬಡಿಸೋವಾಗ ಹಾಡು ಹೇಳಿ ರಾಜಂಗೆ ಬಡಿಸೋವಾಗ ಅಂತ ಹೇಳ್ತಾಳೆ. ಸೊ ಬಡಿಸೋವಾಗ ಒಬ್ಬಳು ಹಾಡು ಹೇಳಿದಾಗ ರಾಜ ಹಿಂಗೆ ತಿರ್ಗಿ ನೋಡ್ತಾನೆ ಈ ಕಡೆ. ಅವಳು ಹಿಂಗೆ ತಿರ್ಗಿ ನೋಡಿದಾಗ ರಾಣಿ ಪಕ್ಕದಲ್ಲಿ ಕೂತಿದ್ದವಳು ಪ್ಲೇಟಿಂದ ಅನ್ನನ ರಾಜಂಗೆ ಹಾಕ್ಬಿಡ್ತಾಳೆ. ಹಂಗೆ ನೋಡಿದಾಗೆಲ್ಲ ಅನ್ನ ಹಾಕಿ ರಾಜನ ತಟ್ಟೆ ಜಾಸ್ತಿ ಅನ್ನ ಮಾಡಿ ರಾಜ ಜಾಸ್ತಿ ಊಟ ಮಾಡೋದು ಮಾಡಿ ದಪ್ಪ ಮಾಡಿಬಿಡ್ತಾನೆ. ಸ್ವಲ್ಪ ದಪ್ಪ ಆಗ್ತಾನೆ, ಗಂಡಿನ ಸೈಜ್ ಆಗ್ತಾನೆ. ರಾಣಿ ಏನಾಗ್ತಾಳೆ, ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತಾರೆ. ಕೊನೆಗೆ ಇಬ್ಬರು ಒಂದೇ ಸೈಜ್ಗೆ ಆಗ್ತಾರೆ. ದಪ್ಪನೂ ಇಲ್ಲ ಸಣ್ಣ ಅಲ್ಲ, ಇಬ್ಬರು ಮೀಡಿಯಮ್ ಆಗ್ತಾರೆ. ಯಾಕಂದ್ರೆ ಸಣ್ಣ ಅದನ್ನು ಸ್ವಲ್ಪ ದಪ್ಪ ಆದ, ಇವಳು ದಪ್ಪ ಇದ್ದರೆ ಸ್ವಲ್ಪ ಸಣ್ಣಗಾದ, ಇಬ್ಬರು ಒಂದೇ ಸಮ ಆದರು. ಇದು ಈ ಕತೆ ಅಂತ ಇಷ್ಟು ಇಬ್ಬರು ಒಂದೇ ಸೈಜ್ಗೆ ಆದರು. ಈ ಥರ ನೆರೇಷನ್ ಹೇಳ್ಬಿಡ್ಬೇಕು. ನೆರೇಷನ್ ಹೇಳಿದ್ಮೇಲೆ ಆಮೇಲೆ ಈ ಕ್ಯಾರೆಕ್ಟರ್ಸ್ನೆಲ್ಲ ಓದಬೇಕು. ಸ್ಟೋರಿಲಿ ಕಿಂಗ್, ಕ್ವೀನ್, ಥಿನ್ ಅದರ ಅರ್ಥ ಹೇಳಬೇಕು. ಹೇಳ್ಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ಸರಿ ಓದಬೇಕು ಫಸ್ಟು. ಆಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಓದ್ಬಿಡಿ ಸ್ಟೆಪ್ನ ಕಾರ್ಡನ್ನು. ಸೆಕೆಂಡ್ ಸ್ಟೆಪ್ಪಲ್ಲಿ ಮದರ್ ಟಂಗಲ್ಲಿ ಕಥೆ ಹೇಳಿ, ಇದನ್ನು ಹೇಳುತ್ತಲ್ಲ ಅದನ್ನ ಸ್ಟೋರಿ ಕಂಪ್ಲೀಟ್. ಆಮೇಲೆ ಫಸ್ಟು ಸ್ಟೆಪ್ಪಲ್ಲಿ ಅದೇ ನೆರೇಷನ್ ಇಂಟ್ರಡಕ್ಷನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕೀ ಇದೆಲ್ಲ ಹೇಳಿ, ಕೀ ಸೆಂಟೆನ್ಸಸ್ಸು, ಕೀವರ್ಡ್ಸ್ ಇದೆಲ್ಲ ಹೇಳಿ. ಆಮೇಲೆ ಈಗ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಮದರ್ ಟಂಗಲ್ಲಿ ಹೇಳಿ ಆಮೇಲೆ ಟೀಚರ್ ಕಾರ್ಡ್, ಕಂಪ್ಲೀಟ್ ಸ್ಟೋರಿನ ಟೀಚರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಓದಿ. ಆಮೇಲೆ ರೀಡರ್ ತೊಗೊಳ್ಳಿ. ಥರ್ಡ್ ಸ್ಟೆಪ್ ರೀಡರ್ ತೊಗೊಂಡು ಸ್ಟೋರಿನ ಒಂದೊಂದು ಲೈನು ಮಕ್ಕಳ ಕೈಲ ಹೇಳಿ ರಿಪೀಟ್ ಮಾಡಿಸಿ ಬೈ ಹ್ಯಾಟ್ ಮಾಡಿಸಿ ನೋಡ್ಕೊಂಡು ಓದೋ ಥರ. ಮೀನಿಂಗ್ ಆಫ್ ದ ಕೀವರ್ಡ್ಸ್ ಮಧ್ಯೆ ಅದ್ರ ಹೇಳಿ, ಕೀ ಕ್ಯಾರೆಕ್ಟರ್ಸ್ ಹೇಳಿ, ಆ ಪಿಕ್ಚರ್ಸ್ ತೋರಿಸ್ಕೊಂಡು ಡಿಸ್ಕ್ರೈಬ್ ಮಾಡಬೇಕು. ಅವಾಗ ಆ ವರ್ಡು ಆ ಪಿಕ್ಚರು ಅರ್ಥ ಆಗುತ್ತೆ, ಆ ವರ್ಡ್ ಏನು ಅರ್ಥ ಆಗುತ್ತೆ. ಆಮೇಲೆ ಆಗ್ತಾ ಹೇಳ್ತಾ ಆಮೇಲೆ ಕೀ ಕ್ವಶನ್ಸ್ ಕೇಳಿ. ಆ ಸೆಂಟೆನ್ಸೇ ಕಂಪ್ಲೀಟ್ ಚೆನ್ನಾಗಿ ಹೇಳೋಕ್ಕೆ ಬಂದಮೇಲೆ ಅದ್ರ ಮೇಲೆ ಕ್ವಶನ್ ಹಾಕಿ, ಅದೇ ಆನ್ಸರಪ್ಪ ಅದು ಆನ್ಸರ್ ಹೇಳಿಸಿ ಆನ್ಸರ್. ಅದಾದಮೇಲೆ ಹಿಂಗೆ ಹೇಳ್ತಾ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಫೋರ್ತ್ ಕಥೆ ತಿರ್ಗಾ ಇನ್ನೊಂದು ಸರಿ ಟೀಚರ್ ಕಾರ್ಡ್ ತೊಗೊಂಡು ಟೀಚರ್ ಕಾರ್ಡ್ ಒಂದು ಇದೆಯಲ್ಲ ಅದು ತೊಗೊಂಡು ಓದ್ತಿರಲ್ಲ, ಓದೋವಾಗ ತಿರ್ಗಾ ಹೇಳ್ಕೊಡೋವಾಗ ಸೈಟ್ ವರ್ಡ್ಸ್ ಮಧ್ಯೆ ಬರುತ್ತಲ್ಲ, ನೀವು ಓದಿ ಮಗುಗೂ ಬುಕ್ಕಲ್ಲಿ ಸ್ಟೋರಿ ಇರುತ್ತೆ, ಅದು ನೋಡ್ತಾ ಇರುತ್ತೆ. ರೆಡ್ ಕಲರೆಲ್ಲ ಸೈಟ್ ವರ್ಡ್ಸ್ ಇರುತ್ತೆ. ಸೈಟ್ ವರ್ಡ್ಸ್ ನೋಡಿ, ರೆಡ್ ಕಲರ್ ಅದನ್ನು ಅದೇ ಸೈಟ್ ವರ್ಡ್ದು ಕಾರ್ಡ್ ತೆಗೀರಿ, ತೋರಿಸ್ಬಿಟ್ಟು ಹೇಳಿಸಿ, ರಿಪೀಟ್ ಮಾಡಿಸಿ, ಬಾರೋ ತನಕ ಹೇಳಿಸಿ ಸೈಟ್ ವರ್ಡ್ಸ್. ಕೀ ಸೆಂಟೆನ್ಸಸ್ ಇದೆ, ಗೆಟ್ ದ ಕೀ ಸೆಂಟೆನ್ಸಸ್ ಟು ರಿಪೀಟ್, ಕೀ ಸೆಂಟೆನ್ಸಸ್ನೂ ರಿಪೀಟ್ ಮಾಡಿಸಿ. ನೆಕ್ಸ್ಟ್ ಸ್ಟೆಪ್ 5 ಅಲ್ಲಿಗೆ ಅಲ್ಲಿ ಕ್ವಶನ್ಸ್ ಆಯಿತು, ಸೈಟ್ ವರ್ಡ್ಸ್ ಆಯಿತು. ನೆಕ್ಸ್ಟ್ ಈಗ ಮೀನಿಂಗ್ ಆಫ್ ದ ಕೀವರ್ಡ್ಸ್ ಅರ್ಥ ಕೇಳಿ ನೋಡಿ, ಬರುತ್ತಾ ಅದು ಮಕ್ಕಳಿಗೆ. ಅವಾಗ ಸಿಂಪಲ್ ಕ್ವಶನ್ಸ್ ಕೇಳಿ. ಸ್ಟೆಪ್ 6ಅಲ್ಲಿ ಮೊದಲು ವರ್ಡ್ಸ್ದು ಸ್ಟೆಪ್ 5 ಅರ್ಥ ಕೇಳಿದ್ರೆ, ಸ್ಟೆಪ್ 6ಅಲ್ಲಿ ಆನ್ಸರ್ ಕೇಳಿ, ಕ್ವಶನ್ಸ್ನ ಆನ್ಸರ್. ಆಮೇಲೆ ಈ ಥರ ಕ್ವಶನ್ಸ್ ಇದೆ. ಸ್ಟೆಪ್ 7ಅಲ್ಲಿ ಏನು ಮಾಡಬೇಕು, ಕ್ಲೋಸ್ ಆ್ಯಕ್ಟಿವಿಟಿ ತಗೊಳ್ಳಿ. ಕ್ಲೋಸ್ ಆ್ಯಕ್ಟಿವಿಟಿ ಇದನ್ನು ಇಟ್ಕೊಂಡು ಮಕ್ಕಳು ಈ ಕ್ಲೋಸ್ ಆ್ಯಕ್ಟಿವಿಟಿ ಬುಕ್ಕಲ್ಲಿರುತ್ತೆ. ಅವನು ಹೇಳ್ತಾ ಇರುವಾಗ ಅವಕ್ಕೆ ನೀವು ಓದ್ತಾ ಇರುವಾಗ ನೀವು ಕೈ ಬೆರಳು ಇಟ್ಕೊಂಡು ಓದ್ತಾ ಇರುವಾಗ ಅದು ಅದೇ ಥರ ಕೈ ಬೆರಳು ಇಟ್ಕೊಂಡು ನೋಡ್ತಾ ಇರಬೇಕು. ಆ ಪಿಕ್ಚರ್ ಬಂದಾಗ ನೀವು ನಿಲ್ಲಿಸಿ ಮಗು ಆ ಪಿಕ್ಚರ್ದು ಏನು ಅಂತ ವರ್ಡ್ ಇಂಗ್ಲೀಷಲ್ಲಿ ಹೇಳಬೇಕು. ಸೊ ಅಲ್ಲಿಗೆ ಸ್ಟೋರಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ವೀಕಲ್ಲಿ ಸ್ಟೆಪ್ 1, 2, ಸೆಕೆಂಡ್ ವೀಕಲ್ಲಿ 3, 4, ಮೂರನೇ ವೀಕಲ್ಲಿ ಸ್ಟೆಪ್ 5, 6, ಫೋರ್ತ್ ವೀಕಲ್ಲಿ ಸ್ಟೆಪ್ಸ್ 6, 7 ಇಷ್ಟೇ.
ಅದು ಒಂದೊಂದು ಪೀರಿಯಡ್ಗೆ ಒಂದೊಂದು ಸ್ಟೋರಿಗೆ 20-20 ನಿಮಿಷ ಮಾಡ್ಬೋದು. ಖಂಡಿತ ಎರಡೇ ಸ್ಟೆಪ್ಸ್ ಅಲ್ವಾ. ಸೊ ಮಗು ಚೆನ್ನಾಗಿ ಕಲಿಯುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಸ್ಟೋರಿ. ಅಂಡರ್ಸ್ಟ್ಯಾಂಡೆಡ್ ಮೈ ಬಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.